ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಉತ್ತಮ ಸ್ಪರ್ಧೆಯೇ ಹೊರಕೆ, ಒಳ್ಳೆಯವರಿಗೆ ಇದು ಕಾಲ ಇಲ್ಲ ಅಂತ ಹೇಳಿದ್ರು ನೋಡುಗರು. ಜೋರಾಗಿ ಗದ್ದಲ ಮಾಡುವವರಿಗೆ, ಸುಖಾಸುಮ್ಮನೆ ಜಗಳ ಮಾಡುವವರಿಗೆ, ನಾಟಕೀಯವಾಗಿ ಪ್ರದರ್ಶನ ಕೊಡುವಂತವ್ರಿಗೆ, ಎಲ್ಲಾ ಭಾವನೆಗಳನ್ನ ಅತಿಯಾಗಿ ತೋರ್ಪಡಿಸುವವರಿಗೆ, ಸುಖಾಸುಮ್ಮನೆ ಮಾತನಾಡುವವರಿಗಷ್ಟೇ ಬಿಗ್ ಬಾಸ್ ಮನೆಯಲ್ಲಿ ಪ್ರಾಮುಖ್ಯತೆ ಅನ್ನುವಂಥದ್ದು ಮತ್ತೊಮ್ಮೆ ಸಾಬೀತಾಗಿದೆ. ಶಾಂತವಾಗಿದ್ದು ಪರಿಸ್ಥಿತಿಗೆ ತಕ್ಕಂತೆ ವರ್ತಿಸುತ್ತಾ ಇತರರಿಗೆ ಮನವನ್ನ ನೋಯಿಸದೆ, ಅನಾವಶ್ಯಕವಾಗಿ ಮಾತುಗಳನ್ನ ಆಡದೆ, ಅನಾವಶ್ಯಕ ಜಗಳ ಮಾಡದೆ, ಎಲ್ಲರನ್ನ ಗೌರವಿಸುತ್ತಾ ನಾಟಕೀಯತೆ ಪ್ರದರ್ಶಿಸದೆ ಜೆಂಟಲ್ಮ್ಯಾನ್ ಗೇಮ್ ಆಡ್ತಾ ಇದ್ದಂತಹ ಒಳ್ಳೆಯ ಸ್ಪರ್ಧಿ ಈ ವಾರ ಮನೆಯಿಂದ ಹೊರಗಡೆ ಹೋಗಿದ್ದಾರೆ. ಆ ಮೂಲಕ ಬಿಗ್ ಬಾಸ್ ಮನೆ ಒಳ್ಳೆಯವರಿಗೆ ಅಲ್ಲ ಅನ್ನುವಂಥದ್ದು ಮತ್ತೊಮ್ಮೆ ಸಾಬೀತಾಗಿದೆ. ಆರಂಭದಿಂದಲೂ ಕೂಡ ತಮ್ಮ ಒಳ್ಳೆಯತನದಿಂದ ಸೆಳೆದಿದ್ದಂತಹ ಅಭಿಷೇಕ್ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಅಭಿಷೇಕ್ ಅವರು ಚೆನ್ನಾಗಿ ಆಟ ಆಡಿ 2ನೇ ಬಾರಿ ಕ್ಯಾಪ್ಟನ್ ಕೂಡ ಆಗಿದ್ರು. ಆದ್ರೆ ಗಿಲ್ಲಿ ಮಾಡಿದ ತರಲೆ ಕೆಲಸದಿಂದ ಅವರ ಕ್ಯಾಪ್ಟನ್ಸಿ ಹೋಗಿದ್ದು ಮಾತ್ರವಲ್ಲದೆ ಈಗ ಅವರು ಬಿಗ್ ಬಾಸ್ ಮನೆಯಿಂದಲೇ ಹೊರಗಡೆ ಬಂದಿದ್ದಾರೆ. ಈ ವಾರ ಸಾಕಷ್ಟು ಸ್ಪರ್ಧಿಗಳು ನಾಮಿನೇಟ್ ಆಗಿದ್ರು. ಗಿಲ್ಲಿ, ಕಾವ್ಯ, ಅಶ್ವಿನಿ, ಧ್ರುವಂತ್, ಧನುಷ್, ಸೂರಜ್, ಮಾಳು, ರಾಶಿಕಾ, ಸ್ಪಂದನ ಅವರು ಈ ವಾರ ನಾಮಿನೇಟ್ ಆಗಿದ್ರು. ಎಲ್ಲರೂ ಕೂಡ ಸೇಫ್ ಆಗಿ ಕೊನೆಯದಾಗಿ ಸೂರಜ್, ಮಾಳು, ಅಭಿಷೇಕ್ ಮಾತ್ರವೇ ಉಳ್ಕೊಂಡಿದ್ರು. ಅವರು ಮೂವರನ್ನ ಆಕ್ಟಿವಿಟಿ ರೂಮ್ಗೆ ಕಳುಹಿಸಲಾಗಿತ್ತು. ಮೂವರ ಮುಂದೆ ಸೂಟ್ಕೇಸ್ ಅನ್ನ ಇಡಲಾಗಿತ್ತು. ಸೂಟ್ಕೇಸ್ ನಲ್ಲಿ ಅವರ ಎವಿಕ್ಷನ್ ಗೆ ಸಂಬಂಧಪಟ್ಟ ಹಾಗೆ ಬೋರ್ಡ್ ಗಳನ್ನ ಇಡಲಾಗಿತ್ತು. ಅಭಿಷೇಕ್ ಅವರ ಸೂಟ್ಕೇಸ್ ನಲ್ಲಿ ದಿ ಎಂಡ್ ಅಂತ ಹೇಳಿ ಬರೆದಿತ್ತು. ಅಲ್ಲಿಗೆ ಅಭಿಷೇಕ್ ಅವರ ಆಟ ಅಂತ್ಯ ಆಗಿತ್ತು. ಅಭಿಷೇಕ್ ಅವರು ಬಿಗ್ ಬಾಸ್ ಸೀಸನ್ 12ರ ಜೆಂಟಲ್ಮನ್ ಆಗಿದ್ರು. ಚೆನ್ನಾಗಿ ಟಾಸ್ಕ್ ಅನ್ನ ಆಡ್ತಾ ಇದ್ರು. ಮನೆಯ ನಿಯಮಗಳನ್ನ ಮೀರ್ತಾ ಇರ್ಲಿಲ್ಲ. ಯಾರೊಟ್ಟಿಗೂ ಕೂಡ ಜಗಳವನ್ನ ಮಾಡ್ತಾ ಇರ್ಲಿಲ್ಲ. ಯಾರ ಬಗ್ಗೆಯೂ ಕೂಡ ವಿನಾಕಾರಣ ಮಾತನಾಡ್ತಾ ಇರ್ಲಿಲ್ಲ. ಯಾರ ಬೆನ್ನ ಹಿಂದೆಯೂ ಕೂಡ ನಿಂದನೆ ಮಾಡ್ತಿರ್ಲಿಲ್ಲ. ದರ್ಪ ತೋರಿಸ್ತಾ ಇರಲಿಲ್ಲ. ಹಾಸ್ಯದ ಹೆಸರಿನಲ್ಲಿ ತೇಜೋವಧೆ ಮಾಡ್ತಿರ್ಲಿಲ್ಲ. ಒಟ್ಟಾರೆಯಾಗಿ ಒಬ್ಬ ಜೆಂಟಲ್ಮನ್ ರೀತಿಯಲ್ಲಿ ಬಿಗ್ ಬಾಸ್ ನ ಮನೆಯಲ್ಲಿ ಇದ್ರು. ಆದ್ರೆ ಅದೇ ಅವರಿಗೆ ಮುಳುವಾಗಿ ಹೋಯ್ತು. ಅಭಿಷೇಕ್ ಅವರು ಹೊರಗಡೆ ಬಂದ ಮೇಲೂ ಕೂಡ ಸುದೀಪ್ ಅವರು ನೀವೊಬ್ಬ ಒಳ್ಳೆಯ ವ್ಯಕ್ತಿ ಅಂತ ಹೇಳಿ ಬೆನ್ನು ತಟ್ಟಿದ್ರು. ಅಲ್ಲದೆ ನೀವು ಹೊರಗಡೆ ಇದ್ದಂತೆ ಬಿಗ್ ಬಾಸ್ ಮನೆಯಲ್ಲಿ ಇದ್ದೀರಿ, ಬಹುಶಃ ಹಾಗೆ ಇರಬಾರ್ದಿತ್ತೇನೋ ಅಂತ ತಿಳಿಸಿದ್ರು. ಏನೇ ಆಗ್ಲಿ ಒಬ್ಬ ಒಳ್ಳೆಯ ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿರುವಂತದ್ದು ವೀಕ್ಷಕರಿಗೆ ಬೇಸರವನ್ನ ತಂದಿದೆ. ಇನ್ನು ಈ ಒಂದು ಅಪ್ಡೇಟ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.